ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮುಂಚೆ ಎಲ್ಲ ಬಹಳ ಅದ್ಭುತವಾದಂತ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು, ಒಂದು ಜಗ ಗಾಡಿ ಹಾಕೋದು ಮಾಡುದು, ಥಿಯೇಟರ್ಗಳು ಹೌಸ್ಫುಲ್ ಆಗುವಂತ ಒಂದು ಕಾಲಗಳಿವೆ. ತುಂಬಾ ಅದೃಷ್ಟವಂತರು ಅಂತ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಬರ್ತಕ್ಕಂಥದ್ದು ಸಾಹೇಬರು ಗಮನಕ್ಕೆ ತರಬೇಕು. ವಾಟ್ ಇಸ್ OTT ಅಂತ ತುಂಬಾ ಒಳ್ಳೆ ಯೋಜನೆ ಇದೆ. ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರ ಬರುತ್ತೆ, ತುಂಬಾ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 years ನಿಮ್ಮನ್ನ ಎಲ್ಲರೂ ನೆನಪಲ್ಲಿ OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದ ಮೇಲೆ ಈಗ ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೋಗ್ತದೆ. ಈ OTT ಪ್ಲಾಟ್ಫಾರ್ಮ್ ಅಂತೂ ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದೋ ಎರಡೋ ಇದ್ದಾವೆ, ಇಲ್ಲ. ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ ಯಾಕಂದ್ರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇದ್ದ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದ್ರೆ, ಒಡೆದ್ರೆ ಆನೆ ನೋಡಿರಿ. ಸುಮ್ಮನೆ ಯಾವುದೋ ಹೋಗ್ಬಿಟ್ಟು ಸಣ್ಣ ಪುಟ್ಟ ಎರಡೇ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದ್ರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ಬಾರಿ ಕಳಿಸಿ ಕಲಿತಿರ್ಬೇಕು, ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ನಾನ್ ನೋಡಿದಂಗೆ ಸಾಹೇಬರಿಗೆ ಬಹಳ ಒಂದು ದೊಡ್ಡ ಗುಣ ಇದೆ. ಅಂಬರೀಶ್ ಅವರು ಮತ್ತೆ ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡೋದು. 10 ನಿಮಿಷ ನಾವಿದೆಯೋ ನೀ ಕರೆದು ಪಾಪ ಇಲ್ಲಿ ನೀನ್ ಬಾಯಲ್ಲಿ ಕೂರಿಸಿ 10 ನಿಮಿಷ ಸಾಲ್ವ್ ಮಾಡೋದು ಅಂತ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಂಡು ನಾವು ಇದಿದೆ. ಆದರೆ ತಮ್ಮಲ್ಲಿ ತುಂಬಾ ನಾವು ಪ್ರಾರ್ಥನೆ ಮಾಡಿದೇನು ಅಂದ್ರೆ 75-80 ವರ್ಷ ಬಾಳಿ ಬದುಕಿದಂತ ಇಂಡಸ್ಟ್ರಿ ಅನೇಕ ಹಿರಿಯ ಕಲಾವಿದರು ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದರೂ ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಯಾವ್ದಾದ್ರು ಒಂದು ಸ್ಕೀಮ್ನ ತರಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತ ಒಂದು ಪ್ರಾರ್ಥನೆ. ತಮ್ಮಲ್ಲಿ ಇದನ್ನ ಬಹಳ ಸೀರಿಯಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಬಹಳ ಬಲಿಷ್ಠವಾದಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಗೆ ಬರುವವರ ಆಟ ಮಾಡ್ತೀವಿ. ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಶ್ ಅವ್ರ ಜೊತೆ ಮಾತಾಡಿದಂತ ಸಮಯದಲ್ಲಿ ಆನ್ ದ ಸ್ಪಾಟ್ 2 ದಿವಸ ಇವತ್ತು ನಮ್ಮ ಒಂದು ದೌರ್ಭಾಗ್ಯ, ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಂತ ಒಂದು ಸಂಘ ಆಗಿದೆ. ದಯಮಾಡಿ ಎಲ್ಲ ಕಲಾವಿದರು ಕೂಡ ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ಅನ್ನೋದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ, ಸುಮ್ಮನೆ ಬಡಗೋಗ್ಲಿ ಅಂತ ಅಲ್ಲ. ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರಾದ್ರೂ ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತ ಒಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲೂ ಮಾಡಿಸ್ಬೇಕು ಅನ್ನೋದು ವಿನಂತಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.